ಸ್ನೇಹಿತರೆ, ಬೆಳಗ್ಗೆದ್ದ ತಕ್ಷಣ ಆಫೀಸ್ಗೆ ಹೋಗೋಕೆ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಇಲ್ಲ, ಸಿಗ್ನಲ್ಗಳಲ್ಲಿ ಗಂಟೆಗಟ್ಲೆ ಕಾಯುವ ಟೆನ್ಷನ್ ಇಲ್ಲ. ಕೆಲಸ ಮುಗಿಸಿ ಆಫೀಸ್ನಿಂದ ಜಸ್ಟ್ ಹೊರಗೆ ಬಂದರೆ ಸಾಕು, ಕಣ್ಣ ಮುಂದೆ ರಾಶಿ ಬಿದ್ದಿರುವ ನೀಲಿ ನೀಲಿ ಸಮುದ್ರ. ಅಂದರೆ ಬೀಚ್ನಲ್ಲೇ ಆಫೀಸ್, ಸಮುದ್ರದಿಂದ ತೇಲಿ ಬರುವ ತಂಪಾದ ಗಾಳಿ, ನೀರಿನ ಅಲೆಗಳು. ಅಂಥ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಹೇಗಿರುತ್ತೆ ಅಲ್ವಾ? ಬೆಂಗಳೂರಲ್ಲಿ ಎಲ್ಲ ಇದೆ, ಆದರೆ ಬೀಚ್ ಇಲ್ಲ. ವೀಕೆಂಡ್ ಆದರೆ ಸಾಕು, ಟೆಕ್ಕಿಗಳು ಕಾರ್ ಎತ್ಕೊಂಡು ಮಂಗಳೂರು, ಚೆನ್ನೈ ಅಂತ ಹಾರ್ತಾರೆ. ಅದರ ಬದಲಿಗೆ IT ಟೆಕ್ ಪಾರ್ಕ್ಗಳು ಬೀಚ್ಗೆ ಶಿಫ್ಟ್ ಆದರೆ ಹೇಗಿರುತ್ತೆ? ಇದು ಯಾವುದೋ ಯುರೋಪಿಯನ್ ದೇಶದ ಕಥೆಯಲ್ಲ, ಇದು ನಮ್ಮ ಕರ್ನಾಟಕದಲ್ಲೇ ಸೈಲೆಂಟ್ ಆಗಿ ರೆಡಿ ಆಗ್ತಿರುವ ಹೊಸದೊಂದು ಸಿಲಿಕಾನ್ ಸಿಟಿಯ ಸ್ಟೋರಿ. ಸಿಲಿಕಾನ್ ಸಿಟಿ ಅಂದ ತಕ್ಷಣ ಬೆಂಗಳೂರು ನೆನಪಾಗುತ್ತೆ, ಆದರೆ ಇದು ಬೆಂಗಳೂರು ಬಗ್ಗೆ ಅಲ್ಲ. ಈಗ ಕನ್ನಡಿಗರು ಹೆಮ್ಮೆ ಪಡುವ ಹಾಗೆ ಇನ್ನೊಂದು ಹೊಸ ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸೌಂಡ್ ಮಾಡ್ತಿದೆ. ಸಿಲಿಕಾನ್ ಬೀಚ್. ಮಂಗಳೂರಿನಲ್ಲಿ ಸಿಲಿಕಾನ್ ಬೀಚ್. ಬೆಂಗಳೂರಿನ ಅಬ್ಬರಕ್ಕೆ ಬೇಸತ್ತಿರುವ IT ಕಂಪನಿಗಳು ಈಗ ಕರಾವಳಿಯ ಕಡೆಗೆ ಲಗೇಜ್ ಪ್ಯಾಕ್ ಮಾಡ್ತಿವೆ. ಸಾಫ್ಟ್ವೇರ್ ಡೆವಲಪರ್ಸ್, ಮ್ಯಾನೇಜರ್ಸ್ ಎಲ್ಲರೂ ಮಂಗಳೂರಿನಲ್ಲಿ ಏನಾದರೂ ಕೆಲಸ ಸಿಗುತ್ತಾ ಅಂತ ಉಡುಪಿ ಹೈವೇಯಲ್ಲಿ ಗಾಡಿ ಬಿಡ್ತಿದ್ದಾರೆ. ಅಷ್ಟಕ್ಕೂ ರಾಜ್ಯದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಮಂಗಳೂರಿನಲ್ಲಿ ಆಗ್ತಿರೋದೇನು? ಏನಿದು ಸಿಲಿಕಾನ್ ಬೀಚ್? ಕರಾವಳಿ ನಗರಿ ದೇಶದ ಹೊಸ ಸಿಲಿಕಾನ್ ಸಿಟಿ ಆಗುತ್ತಾ? ಬೆಂಗಳೂರು ಅನ್ನುವ ಮಹಾನಗರ ಈಗ ನಿಜಕ್ಕೂ ಬದುಕೋದಕ್ಕೆ ಯೋಗ್ಯವಾಗಿಲ್ವಾ? ಅಥವಾ ಮಂಗಳೂರು ಈ ಒತ್ತಡವನ್ನು ತಡ್ಕೊಳ್ಳೋದಕ್ಕೆ ರೆಡಿ ಇದೆಯಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಿಲಿಕಾನ್ ಬೀಚ್, ಈ ಹೆಸರು ಕೇಳೋಕೆ ಎಷ್ಟು ಚಂದ ಅಲ್ವಾ? ಸಿಲಿಕಾನ್ ಅಂದರೆ ಹೈಟೆಕ್ ಟೆಕ್ನಾಲಜಿ, ಬೀಚ್ ಅಂದರೆ ನಮ್ಮ ಕರಾವಳಿಯ ಸೌಂದರ್ಯ. ಇವೆರಡು ಮಿಕ್ಸ್ ಆದರೆ ಅದೇ ಸಿಲಿಕಾನ್ ಬೀಚ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮಂಗಳೂರು ಮತ್ತು ಉಡುಪಿ ಭಾಗದ ಕರಾವಳಿ ತೀರವನ್ನ ದೇಶದ ಮುಂದಿನ ಅತಿ ದೊಡ್ಡ IT, BPO ಮತ್ತು ಸ್ಟಾರ್ಟ್ಅಪ್ ಹಬ್ ಮಾಡುವ ಬೃಹತ್ ಪ್ಲಾನ್ ಇದು. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾಂಟಾ ಮೊನಿಕಾ ಮತ್ತು ವೆನಿಸ್ ಬೀಚ್ ಅಂತ ಇದೆ. ಅಲ್ಲಿ ಸಮುದ್ರ ತೀರದ ಪಕ್ಕದಲ್ಲೇ ಗೂಗಲ್, ಫೇಸ್ಬುಕ್ನಂತಹ ಟೆಕ್ ಕಂಪನಿಗಳ ಆಫೀಸ್ಗಳಿದೆ. ಅದನ್ನೇ ಅಲ್ಲಿ ಸಿಲಿಕಾನ್ ಬೀಚ್ ಅಂತ ಕರೀತಾರೆ. ಈಗ ಅದೇ ಮಾಡೆಲ್ ನಮ್ಮ ಮಂಗಳೂರಿಗೆ ಶಿಫ್ಟ್ ಆಗ್ತಿದೆ. ಇದು ಯಾರೋ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿರೋದಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ಬಿಯಾಂಡ್ ಬೆಂಗಳೂರು ಯೋಜನೆಯ ಕನಸು. ಬೆಂಗಳೂರು ಬಿಟ್ಟು ಬೇರೆ ನಗರಗಳನ್ನು ಬೆಳೆಸಲೇಬೇಕು ಅನ್ನುವ ವಿಷನ್ನಿಂದ ಬರ್ತಿರುವ ಕಾನ್ಸೆಪ್ಟ್. ಮಂಗಳೂರನ್ನ ಕೇವಲ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೆಯೋದಷ್ಟೇ ಅಲ್ಲ, ಇದನ್ನ ಗೇಟ್ ವೇ ಆಫ್ ಡಿಜಿಟಲ್ ಎಕಾನಮಿ ಮಾಡೋದಕ್ಕೆ ಗ್ರೌಂಡ್ ವರ್ಕ್ ಶುರುವಾಗಿದೆ. ಈ ಸುದ್ದಿ ನೋಡಿ, ಇತ್ತೀಚೆಗೆ ಮಂಗಳೂರಿನಲ್ಲೊಂದು ಕ್ರಾಂತಿಕಾರಿ ಇವೆಂಟ್ ನಡೆದಿದೆ. ಇದರ ಹೆಸರು ಬೇಸ್ ಕ್ಯಾಂಪ್ 2026 ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅಥವಾ SBP ಪ್ರೋಗ್ರಾಮ್ ಅಡಿಯಲ್ಲಿ ಕರಾವಳಿಗೆ IT ಕಂಪನಿಗಳು ಸೇರಿ ಮಾಡಿರುವ ಟೆಕ್ ಇವೆಂಟ್. ಹಾಗಂತ ಇದು ಜಸ್ಟ್ ಒಂದು ಮೀಟಿಂಗ್ ಅಥವಾ ಸೆಮಿನಾರ್ ಅಲ್ಲ, ಇದು ಮಂಗಳೂರನ್ನ ಅಧಿಕೃತವಾಗಿ ಸಿಲಿಕಾನ್ ಬೀಚ್ ಆಗಿ ಲಾಂಚ್ ಮಾಡೋದಕ್ಕೆ ನಡೆದ ದೊಡ್ಡ ಲಾಂಚ್ ಪ್ರೋಗ್ರಾಮ್. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅಡಿಯಲ್ಲಿ ಈ ಬೇಸ್ ಕ್ಯಾಂಪ್ ಪ್ರೋಗ್ರಾಮ್ಗೆ ಚಾಲನೆ ಸಿಕ್ಕಿದೆ. ಈ ಪ್ರೋಗ್ರಾಮ್ ಒಂದು ರೀತಿ ಸ್ಟಾರ್ಟ್ಅಪ್ ಇಂಜಿನ್ ಇದ್ದ ಹಾಗೆ. ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರುವ ಯುವಕರಿಗೆ, IT ಎಕ್ಸ್ಪರ್ಟ್ಗಳಿಗೆ ಮತ್ತು ಇನ್ವೆಸ್ಟರ್ಸ್ಗಳಿಗೆ ಒಂದೇ ಸೂರಿನಡಿ ಸಿಕ್ತಿರುವ ಕನೆಕ್ಟಿಂಗ್ ಪಾಯಿಂಟ್ ಇದು. ಈ ಇವೆಂಟ್ನಲ್ಲಿ 100 ಸ್ಟಾರ್ಟ್ಅಪ್ಗಳು ಭಾಗವಹಿಸಿವೆ. ಮುಖ್ಯವಾಗಿ ಮಂಗಳೂರು ಇನ್ಫೋಟೆಕ್ ಸೊಲ್ಯೂಷನ್ಸ್, ರೋಬೋಸಾಫ್ಟ್ ಟೆಕ್ನಾಲಜೀಸ್ ಮತ್ತು ನೋವಿಗೋ ಸೊಲ್ಯೂಷನ್ಸ್ ಮುಂತಾದ ಅಲ್ಲೇ ಹುಟ್ಟಿ ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದು ಮಾಡ್ತಿರುವ ಕಂಪನಿಗಳು ಭಾಗವಹಿಸಿವೆ. ಜೊತೆಗೆ ಗೇನ್ನಂತಹ ಜಾಗತಿಕ ಸಂಸ್ಥೆಗಳು ಕೂಡ ಹಾಜರಿದ್ವು. ಅಂದರೆ ಬರೀ ದೊಡ್ಡ ದೊಡ್ಡ ಕಂಪನಿಗಳನ್ನು ಹೊರಗಿನಿಂದ ತರೋದಷ್ಟೇ ಅಲ್ಲ, ಮಂಗಳೂರಿನಲ್ಲೇ ಹುಟ್ಟಿರುವ ಟೆಕ್ ಕಂಪನಿಗಳನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸೋದು ಈ ಇವೆಂಟ್ನ ಪ್ರಮುಖ ಉದ್ದೇಶ. ಬೆಂಗಳೂರಿನಲ್ಲಿ ಇನ್ಫೋಸಿಸ್, ವಿಪ್ರೋ ಇರುವ ಥರ ಮಂಗಳೂರಿನಲ್ಲೂ ಲೋಕಲ್ IT ಕಂಪನಿಗಳು ಹುಟ್ಟಬೇಕು. ಅಂದರೆ ಕರಾವಳಿ ಭಾಗದಲ್ಲಿ ದೊಡ್ಡ ಸ್ಟಾರ್ಟ್ಅಪ್ ಕಲ್ಚರ್ ಕ್ರಿಯೇಟ್ ಮಾಡಬೇಕು. ಇಲ್ಲಿನ ಲೋಕಲ್ ಪ್ರತಿಭೆಗಳು ಕೆಲಸ ಹುಡುಕಿಕೊಂಡು ಬೆಂಗಳೂರು, ಹೈದರಾಬಾದ್ಗೆ ಓಡುವ ಬದಲಿಗೆ ಮಂಗಳೂರನ್ನೇ ಗ್ಲೋಬಲ್ ಟೆಕ್ ಮ್ಯಾಪ್ನಲ್ಲಿ ಕೂರಿಸಬೇಕು ಅನ್ನೋದು ಈ ಇವೆಂಟ್ನ ಮೇನ್ ವಿಷನ್. ಸೊ ಸಿಲಿಕಾನ್ ಬೀಚ್ಗೆ ಬೇಕಿರುವ ಅಡಿಪಾಯ ಈ ಬೇಸ್ ಕ್ಯಾಂಪ್ ಮೂಲಕ ಗಟ್ಟಿಯಾಗಿ ಬಿದ್ದಿದೆ. ಜೊತೆಗೆ ಈ ಡೇಟಾ ಗಮನಿಸಿ, ಇತ್ತೀಚೆಗೆ ಮಂಗಳೂರಿನ IT ಎಕ್ಸ್ಪೋರ್ಟ್ ಗ್ರಾಫ್ ರಾಕೆಟ್ ವೇಗದಲ್ಲಿ ಮೇಲೋಗ್ತಿದೆ. ಕಳೆದ 2 ವರ್ಷಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ಹೊಸ IT ಮತ್ತು ಸೈಬರ್ ಸೆಕ್ಯುರಿಟಿ ಕಂಪನಿಗಳು ಮಂಗಳೂರಿನಲ್ಲಿ ನೆಲೆಯೂರಿವೆ. ಇದರಿಂದ ಸುಮಾರು 8,000ಕ್ಕೂ ಹೆಚ್ಚು ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. ಜೊತೆಗೆ ಈ ಕಂಪನಿಗಳ ಆದಾಯ ಕೂಡ ಈಗಾಗಲೇ 100 ಕೋಟಿ ರೂಪಾಯಿ ದಾಟಿದೆ ಅಂದರೆ ನಂಬಲೇಬೇಕು.
ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮಂಗಳೂರು ಈಗ ಭಾರತದ ಅತ್ಯಂತ ಸೇಫೆಸ್ಟ್ ನಗರಗಳಲ್ಲಿ ಒಂದು. ಇತ್ತೀಚಿನ ಗ್ಲೋಬಲ್ ಸೇಫ್ಟಿ ಇಂಡೆಕ್ಸ್ ಪ್ರಕಾರ ಸೈಬರ್ ಕ್ರೈಮ್ ಮತ್ತು ಪರ್ಸನಲ್ ಸೇಫ್ಟಿ ವಿಚಾರದಲ್ಲೂ ಮಂಗಳೂರು ದೇಶದಲ್ಲೇ ಟಾಪ್ನಲ್ಲಿದೆ. ಇನ್ನು ಹೂಡಿಕೆ ವಿಷಯಕ್ಕೆ ಬಂದರೆ ದೊಡ್ಡ ದೊಡ್ಡ MNC ಕಂಪನಿಗಳು ಮಂಗಳೂರಿನಲ್ಲಿ ಡೇಟಾ ಸೆಂಟರ್ ಮತ್ತು R&D ಸೆಂಟರ್ ತೆರೆಯೋದಕ್ಕೆ 100 ಎಕರೆ ಜಾಗ ಕೇಳ್ತಿವೆ. ಇಟಲಿಯ MIR ಗ್ರೂಪ್ ಅಂತೂ ಕೋಟಿ ಹಣ ಹೂಡಿಕೆಗೆ ಈಗಾಗಲೇ MOU ಮಾಡಿಕೊಂಡಿದೆ. ಇದು ಕೇವಲ ಸಾಫ್ಟ್ವೇರ್ಗೆ ಮಾತ್ರ ಸೀಮಿತವಾಗಿಲ್ಲ. ನಿಮ್ಗೆ ಗೊತ್ತಿರಬಹುದು, ಮಂಗಳೂರು ದೇಶದ ಬ್ಯಾಂಕಿಂಗ್ ರಾಜಧಾನಿ. ಕೆನರಾ, ಸಿಂಡಿಕೇಟ್, ವಿಜಯ, ಕರ್ನಾಟಕ ಬ್ಯಾಂಕ್ ಸೇರಿದಂತೆ ಸಾಕಷ್ಟು ಬ್ಯಾಂಕ್ ಸೃಷ್ಟಿಯಾಗಿರುವ ಸ್ಥಳ. ಅದೇ ರೀತಿ ಈಗ ಸಾಕಷ್ಟು ಫಿನ್ಟೆಕ್ ಎಕೋಸಿಸ್ಟಮ್ ಕೂಡ ಮಂಗಳೂರಿನಲ್ಲಿ ಸೃಷ್ಟಿಯಾಗ್ತಿದೆ. ಈಗ ಬೆಂಗಳೂರಿನ ವಿಚಾರಕ್ಕೆ ಬರೋಣ. ನಮ್ಗೆ ಯಾಕೆ ಇನ್ನೊಂದು IT ಹಬ್ ಬೇಕು? ಬೆಂಗಳೂರಿನಲ್ಲಿ ಏನಾಗಿದೆ? ನಿಜ ಹೇಳಬೇಕಂದ್ರೆ ಬೆಂಗಳೂರು ಈಗ ತನ್ನ ಥ್ರೆಶ್ ಹೋಲ್ಡ್ ಅಥವಾ ಸಾಮರ್ಥ್ಯವನ್ನು ದಾಟಿ ಹೋಗಿದೆ. ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರು ಈಗ ಸಮಸ್ಯೆಗಳ ಜೇನುಗೂಡಾಗಿದೆ. ಟ್ರಾಫಿಕ್ ನರಕ. ಬೆಂಗಳೂರಿನಲ್ಲಿ ನೀವು 5 ಕಿಲೋಮೀಟರ್ ಹೋಗಬೇಕಂದ್ರೆ ಕನಿಷ್ಠ 1 ಗಂಟೆ ಬೇಕು. ಜನರು ತಮ್ಮ ಲೈಫ್ನ ಅರ್ಧ ಭಾಗವನ್ನು ರಸ್ತೆಯಲ್ಲೇ ಕಳಿತಿದ್ದಾರೆ. ಇದು ಅವರ ಉತ್ಪಾದಕತೆ ಮೇಲೆ ದೊಡ್ಡ ಹೊಡೆತ ಕೊಡ್ತಿದೆ. ಅವ್ಯವಸ್ಥೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಬಿಲ್ಡಿಂಗ್ಗಳು ಬಂದಿವೆ. ಕೆರೆಗಳನ್ನು ಮುಚ್ಚಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಇದರ ರಿಸಲ್ಟ್ ಏನು? ಸ್ವಲ್ಪ ಮಳೆ ಬಂದರೆ ಸಾಕು IT ಪಾರ್ಕ್ಗಳ ಒಳಗೆ ದೋಣಿ ನಡೆಸುವ ಪರಿಸ್ಥಿತಿ ಬರ್ತಿದೆ. ಅದೇ ಮಳೆ ಬರೆದಿದ್ರೆ ಬೆಂಗಳೂರು ಕಳೆದ ವರ್ಷ ಅನುಭವಿಸಿದ ನೀರಿನ ಸಂಕಷ್ಟ ನಿಮಗೆ ನೆನಪಿರಬಹುದು. ಕೋಟಿ ಸಂಬಳ ತೆಗೆದುಕೊಳ್ಳುವ ಟೆಕ್ಕಿಗಳು ಕೂಡ ಕೊಡ ಇಟ್ಕೊಂಡು ಟ್ಯಾಂಕರ್ ಹಿಂದೆ ಓಡುವ ಸ್ಥಿತಿ ಬಂದಿತ್ತು. ಮಳೆ ಬಂದರೆ ಪ್ರವಾಹ, ಬರದಿದ್ರೆ ಬರಗಾಲ. ಇದು ಬೆಂಗಳೂರಿನ ಪರಿಸ್ಥಿತಿ. ಅಲ್ಲದೆ 1.5 ಕೋಟಿ ಜನಸಂಖ್ಯೆ ಅನ್ನೋದು ಸಣ್ಣ ವಿಚಾರ ಅಲ್ಲ. ಇಲ್ಲಿರುವ ರೋಡ್ಗಳು, ಇಲ್ಲಿರುವ ಡ್ರೈನೇಜ್ ಸಿಸ್ಟಮ್ ಇಷ್ಟೊಂದು ಒತ್ತಡವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿನೇ ಕಂಪನಿಗಳು ಅಲರ್ಟ್ ಆಗ್ತಿವೆ. ನಾವು ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬಾರ್ದು, ಬೆಂಗಳೂರು ಅನ್ನುವ ಒಂದೇ ನಗರದ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ಕಂಪನಿಗಳಿಗೂ ಗೊತ್ತು. ಅದಕ್ಕಾಗಿಯೇ ಒಂದು ಸಾಲಿಡ್ ಆಲ್ಟರ್ನೇಟಿವ್ ಬೇಕು. ಆ ಜಾಗಕ್ಕೆ ಈಗ ಮಂಗಳೂರು ರೆಡಿ ಆಗ್ತಿದೆ. ಸರಿ, ಬೆಂಗಳೂರು ಕೈ ಬಿಡ್ತಿದೆ ಅಂದ ತಕ್ಷಣ ಮಂಗಳೂರು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯನಾ? ಮಂಗಳೂರಿಗೆ ಆ ಸಾಮರ್ಥ್ಯ ಇದೆಯಾ? ಖಂಡಿತ ಇದೆ. ಆದರೆ ಅದಕ್ಕೆ ತನ್ನದೇ ಆದ ಚಾಲೆಂಜ್ಗಳು ಕೂಡ ಇದೆ. ಮೊದಲು ಪ್ಲಸ್ ಪಾಯಿಂಟ್ಸ್ ನೋಡೋಣ. ಟ್ಯಾಲೆಂಟ್ ಫ್ಯಾಕ್ಟರಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂದರೆ ಅದು ವಿದ್ಯಾವಂತರ ತವರು. ಇಲ್ಲಿ NITK, ಮಣಿಪಾಲ್, ನಿಟ್ಟೆ ಅಂತಹ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಇಲ್ಲಿಂದ ಪದವಿ ತೆಗೆದುಕೊಂಡು ಬೆಂಗಳೂರಿಗೆ ಹೋಗ್ತಿದ್ದ ಬ್ರೈನ್ಗಳು ಈಗ ಮಂಗಳೂರಿನಲ್ಲೇ ಉಳಿದುಕೊಳ್ಳಬಹುದು. ಕಾಸ್ಟ್ ಆಫ್ ಲಿವಿಂಗ್. ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟ್ ಬಾಡಿಗೆಗೆ 40,000 ಇದ್ದರೆ ಮಂಗಳೂರಿನಲ್ಲಿ 15ರಿಂದ 20,000ಕ್ಕೆ ಹೈಟೆಕ್ ಫ್ಲ್ಯಾಟ್ ಸಿಗುತ್ತೆ. ಊಟ, ಕಾಸ್ಟ್ ಆಫ್ ಲಿವಿಂಗ್ ಎಲ್ಲವೂ ಕಡಿಮೆ. ಕಂಪನಿಗಳಿಗೂ ಆಫೀಸ್ ಮೇಂಟೆನೆನ್ಸ್ ಚೀಪ್ ಆಗಿ ಬೀಳುತ್ತೆ. ಕನೆಕ್ಟಿವಿಟಿ. ಮಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ರೈಲ್ವೆ ಜಂಕ್ಷನ್ ಇದೆ, ಬಂದರು ಇದೆ. ಟೆಕ್ನಾಲಜಿ ಜೊತೆಗೆ ಟ್ರೇಡ್ ಆ್ಯಂಡ್ ಕಾಮರ್ಸ್ಗೂ ಇದು ಬೆಸ್ಟ್ ಜಾಗ. ಆದರೆ ಈಗ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ದೊಡ್ಡ ದೊಡ್ಡ IT ಕಂಪನಿಗಳು ಬರಬೇಕಾದ್ರೆ ಅವರಿಗೆ ಸಾವಿರಾರು ಎಕರೆ ಜಾಗ ಬೇಕು. ಮಂಗಳೂರಿನಲ್ಲಿ ಭೂಮಿ ಸಿಗೋದು ಅಷ್ಟು ಈಸಿ ಅಲ್ಲ. ಇನ್ನು IT ಪಾರ್ಕ್ಗಳ ಸಂಖ್ಯೆ ಇರೋದಕ್ಕಿಂತ 10 ಪಟ್ಟು ಹೆಚ್ಚಾಗಬೇಕು. ಇದಕ್ಕೆ ಸದ್ಯಕ್ಕೆ ಇನ್ಫೋಸಿಸ್, ಕಾಗ್ನಿಸೆಂಟ್, ಎಂಫೋಸಿಸ್ ನಂತಹ ದೊಡ್ಡ ದೊಡ್ಡ ಹೆಸರುಗಳನ್ನು ಬಿಟ್ಟರೆ ಮೈಕ್ರೋಸಾಫ್ಟ್ ಅಥವಾ ಅಮೆಜಾನ್ ನಂತಹ ಕಂಪನಿಗಳು ಇಲ್ಲಿ ಇನ್ನೂ ದೊಡ್ಡ ಕ್ಯಾಂಪಸ್ ಮಾಡಿಲ್ಲ. ಆ ಮಟ್ಟಕ್ಕೆ ಮಂಗಳೂರು ಬೆಳಿಬೇಕಾದ್ರೆ ಕನಿಷ್ಠ 10 ವರ್ಷಗಳ ಲಾಂಗ್ ಟರ್ಮ್ ಪ್ಲಾನ್ ಬೇಕು. ಬರೀ ಬಿಲ್ಡಿಂಗ್ ಕಟ್ಟಿದ್ರೆ ಸಾಲೋದಿಲ್ಲ. ಪವರ್ ಸಪ್ಲೈ ಮತ್ತು ಹೈ ಸ್ಪೀಡ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಬರಬೇಕು. ಜೊತೆಗೆ ಈ ರೇಸ್ನಲ್ಲಿ ಮಂಗಳೂರು ಮಾತ್ರ ಇಲ್ಲ. ಮಂಗಳೂರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಭಾರತದಲ್ಲಿ ಬೇರೆ ನಗರಗಳು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಿವೆ. ಉದಾಹರಣೆಗೆ ವಿಶಾಖಪಟ್ಟಣಂ. ಆಂಧ್ರ ಸರ್ಕಾರ ವೈಜಾಗ್ ಅನ್ನು IT ಕ್ಯಾಪಿಟಲ್ ಮಾಡೋದಕ್ಕೆ ಫುಲ್ ಫೋರ್ಸ್ ಹಾಕ್ತಿದೆ. ಅಲ್ಲಿ ಅದಾಗಲೇ ಗೂಗಲ್ ದೊಡ್ಡ ಹೂಡಿಕೆ ಮಾಡ್ತಿದೆ. ಕೊಯಮತ್ತೂರ್. ತಮಿಳುನಾಡಿನ ಈ ನಗರ ಈಗ ಸಾಫ್ಟ್ವೇರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎರಡರಲ್ಲೂ ಫೇಮಸ್ ಆಗ್ತಿದೆ. ಚೆನ್ನೈ ಬಿಟ್ಟರೆ ನೆಕ್ಸ್ಟ್ ಇದೇ ನಗರ ಫೇಮಸ್ ಆಗ್ತಿದೆ. ಕೊಚ್ಚಿ. ಕೇರಳದ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಕೊಚ್ಚಿ ಕೂಡ ಡಿಜಿಟಲ್ ಹಬ್ ಆಗಿ ಫಾಸ್ಟ್ ಆಗಿ ಬೆಳೆತಿದೆ. ಆದರೆ ಮಂಗಳೂರಿಗೆ ಇರುವ ಒಂದು ಯುನೀಕ್ ಪವರ್ ಅಂದರೆ ಅದು ಲಿವಲೆಬಿಲಿಟಿ, ಅಂದರೆ ವಾಸ ಮಾಡೋದಕ್ಕೆ ಇದು ಹೇಳಿ ಮಾಡಿಸಿದ ಜಾಗ. ಬೇರೆ ನಗರಗಳಿಗೆ ಹೋಲಿಸಿದರೆ ಇಲ್ಲಿನ ವಾತಾವರಣ ಮತ್ತು ಎಜುಕೇಟೆಡ್ ಪಾಪ್ಯುಲೇಷನ್ ಮಂಗಳೂರಿಗೆ ಒಂದು ಎಡ್ಜ್ ಕೊಡುತ್ತೆ. ಮಂಗಳೂರು ಸಿಲಿಕಾನ್ ಬೀಚ್ ಆಗೋದಕ್ಕೆ ಹೊರಟಿರೋದು ಕೇವಲ ಬೆಂಗಳೂರಿನ ಕಾಪಿ ಮಾಡೋದಕ್ಕೆ ಅಲ್ಲ, ಬೆಂಗಳೂರಿಗಿಂತ ಉತ್ತಮವಾದ ಹೊಸ ಮಾಡೆಲ್ ಕ್ರಿಯೇಟ್ ಮಾಡೋದಕ್ಕೆ.
ಸೊ ಕೊನೆಯದಾಗಿ ನೋಡೋದಾದ್ರೆ ಬೆಂಗಳೂರು ಈಗಲೂ ಕರ್ನಾಟಕದ ಭಾರತದ ಹೆಮ್ಮೆ. ಆದರೆ ಆ ನಗರದ ಮೇಲಿರುವ ವಿಪರೀತ ಹೊರೆಯನ್ನ ಇಳಿಸೋದು ಇವತ್ತಿನ ಅನಿವಾರ್ಯತೆ. ಬರೀ ಒಂದು ಬೆಂಗಳೂರು ಬೆಳೆದ್ರೆ ಇಡೀ ಕರ್ನಾಟಕ ಬೆಳೆದ ಹಾಗಲ್ಲ. ಸೊ ಈಗ ಕರಾವಳಿಯಲ್ಲೂ ಕೋಸ್ಟಲ್ IT ಕ್ರಾಂತಿ ಅಥವಾ ಸಿಲಿಕಾನ್ ಬೀಚ್ ಕ್ರಾಂತಿ ಶುರುವಾಗಿದೆ. ಈ ಬದಲಾವಣೆ ಕೇವಲ IT ಜನರಿಗೆ ಮಾತ್ರವಲ್ಲ, ಇಲ್ಲಿನ ಸ್ಥಳೀಯರಿಗೂ ಸಾವಿರಾರು ಬಿಸ್ನೆಸ್ ಅವಕಾಶಗಳನ್ನು ತಂದುಕೊಡುತ್ತೆ. ಆದರೆ ಅತಿ ವೇಗವಾಗಿ ಬೆಳೆಯುವ ಭರದಲ್ಲಿ ನಾವು ಮಂಗಳೂರನ್ನ ಮತ್ತೊಂದು ಬೆಂಗಳೂರು ಮಾಡಬಾರ್ದು. ಅಂದರೆ ಅದೇ ಟ್ರಾಫಿಕ್, ಅದೇ ಕಸದ ಸಮಸ್ಯೆ ಅಲ್ಲಿ ಬರಬಾರ್ದು. ಪ್ಲ್ಯಾಂಡ್ ಆಗಿ ಬೆಳೆದ್ರೆ ಮಾತ್ರ ಮಂಗಳೂರು ನಿಜವಾದ ಸಿಲಿಕಾನ್ ಬೀಚ್ ಆಗೋದಕ್ಕೆ ಸಾಧ್ಯ. ಸೊ ಮುಂದಿನ 10 ವರ್ಷಗಳಲ್ಲಿ ನೀವು ಮಂಗಳೂರನ್ನ ಯಾವ ರೀತಿ ನೋಡೋದಕ್ಕೆ ಇಷ್ಟಪಡ್ತೀರಿ? ಬೆಂಗಳೂರಿನ ತರ ಹೈಟೆಕ್ ಸಿಟಿನ ಅಥವಾ ಈಗಿರುವ ಹಾಗೆ ಶಾಂತವಾಗಿರುವ ಟೆಕ್ ಹಬ್ ಆಗಿನ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.